ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸ್ಥಾನಕ್ಕಾಗಿ ಶಾಸಕರ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದೆ. ಮೊದಲನೆಯ ಹಂತದಲ್ಲಿ ಹೆಸರನ್ನ ರಿಲೀಸ್ ಮಾಡಿದ ನಂತರದಲ್ಲಿ ಸಚಿವ ಸಂಪುಟ ಜೊತೆಗೆ ಎರಡನೇ ಹಂತದಲ್ಲಿಯೂ ಕೂಡ ಈಗ ಹೆಸರನ್ನ ಗಳಿಸೋದಕ್ಕೆ ಅಥವಾ ಸ್ಥಾನವನ್ನ ಪಡೆಯೋದಕ್ಕಾಗಿ ಒಳಗೆ ಕಸರತ್ತು ಜೋರಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾದಂತಹ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ, ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಚಿವ ಸ್ಥಾನಕ್ಕಾಗಿ ಮುಂದುವರಿದ ಶಾಸಕರ ಬೇಡಿಕೆ. ಎರಡನೇ ಹಂತದಲ್ಲಿ ಡಿಕೆ ಸಂಪುಟ ಸೇರಲು ಪೈಪೋಟಿ. ಸಚಿವ ಸ್ಥಾನಕ್ಕಾಗಿ ರಾಜ್ಯಾದ್ಯಂತ ಶಾಸಕರು ಪೈಪೋಟಿ ಶುರು ಮಾಡಿದ್ದಾರೆ. ಮಂಡ್ಯದಲ್ಲೂ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಹೆಚ್ಚಿದೆ. ಮಂಡ್ಯದಲ್ಲಿ ಮಾತನಾಡಿದ ಶಾಸಕ ಗಣಿಗ ರವಿಕುಮಾರ್, ಎಲ್ಲರಿಗೂ ನಾನು ಸಚಿವ ಆಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ನಾನು ಶಾಸಕನಾಗಿ ಕೆಲಸ ಮಾಡ್ತೇನೆ, ಬೇರೆಯವರಿಗೆ ಕೊಡ್ಲಿ, ಎರಡನೇ ಟೈಮ್ನಲ್ಲೂ ಚೆಲುವರಾಯಸ್ವಾಮಿ ಮಂತ್ರಿ ಆಗ್ತಾರೆ, ಯಾವುದೇ ಗೊಂದಲ ಇಲ್ಲ ಅಂದಿದ್ದಾರೆ. ಇನ್ನು ಶಾಸಕ ರಮೇಶ್ ಬಾಬು, ನಾನು ಸಚಿವನಾಗಲು ಫಿಟ್ ಇದ್ದೇನೆ, ಅವಕಾಶ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟವ್ರಲ್ಲಿ ನಾನು ಒಬ್ಬ. ಅವರು ಮುಖ್ಯಮಂತ್ರಿ ಆಗಿರೋದು ನಾನೇ ಆದಂಗೆ, ನನ್ನ ಬದಲು ನನ್ನ ಸ್ನೇಹಿತರ 5 ಜನಕ್ಕೆ ಹೊಸಬರಿಗೆ ಮಂತ್ರಿ ಕೊಡಿ ಅಂತ ಮೊದಲೇ ಏನು ಕೇಳಿದ್ವಿ, ಆ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ನಾನು ಇನ್ನೊಂದಷ್ಟು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡ್ತೀನಿ, ಬೇರೆಯವ್ರಿಗೆ ಕೊಡಲಿ. 40 ವರ್ಷಗಳಿಂದ ರಾಜಕಾರಣ ಮಾಡ್ಕೊಬಂದಿದ್ದೀನಿ. 86 ನಮ್ಮ ತಂದೆ ತಿರೋದ್ಮೇಲೆ ನಮ್ಮ ಅನುಭವನೂ ಸ್ವಲ್ಪ ಹಂಚ್ಕೊಳ್ಳೋಣ. ಈಗ ನಾನು ಕೊಟ್ಟಂಥ ಒಂದು ಸಣ್ಣ ಸೆಸ್ಕ್ ವ್ಯಾಪ್ತಿಯಲ್ಲಿ ನಾನು ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳು ಮಾಡಿದ್ದೀನಿ. ನಮ್ಮ ಬೇಕಾದ್ರೆ ಒಂದು ಇದನ್ನು ಮಾಡಿಸ್ಲಿ ಸರ್ಕಾರ, ನಾನು ಕೆಲಸ ಮಾಡಿದರೆ ಒಂದು ಅವಕಾಶ ಕೊಡಲಿ ಅನ್ನೋಂಥದ್ದು ನನ್ನ ವೈಯಕ್ತಿಕವಾದಂಥ ಒಂದು ಅನಿಸಿಕೆ. ಇನ್ನು ಶಾಸಕ PM ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆ ಹೆಚ್ಚಿದೆ. 100ಕ್ಕೂ ಹೆಚ್ಚು ಬೆಂಬಲಿಗರು ಮಳವಳ್ಳಿಯಿಂದ ಡಿಕೆ ಶಿವಕುಮಾರ್ ಭೇಟಿಗಾಗಿ ಕನಕಪುರಕ್ಕೆ ತೆರಳಿದ್ದಾರೆ. ಮಳವಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನರೇಂದ್ರ ಸ್ವಾಮಿ ಅವರಿಗೆ ಈ ಮಧ್ಯೆ ನಂಜಾವಧೂತ ಶ್ರೀಗಳು ಒಕ್ಕಲಿಗ ಸಮುದಾಯಕ್ಕೆ ಇನ್ನೂ 4 ಸಚಿವ ಸ್ಥಾನ ನೀಡಿ ಅಂತ ಒತ್ತಾಯ ಮಾಡಿದ್ದಾರೆ. ಶಾಸಕ ಮಾಗಡಿ ಬಾಲಕೃಷ್ಣ, ಚೆಲುವರಾಯಸ್ವಾಮಿ, ಶರತ್ ಬಚ್ಚೇಗೌಡ ಸೇರಿ ಒಕ್ಕಲಿಗ ನಾಯಕರ ಪರ ಬ್ಯಾಟ್ ಬೀಸಿದ್ದಾರೆ. 4 ರಿಂದ 5 ಜನಗಳಿಗಾದ್ರೂ ಕೂಡ ಸಮುದಾಯದ ಮುಖಂಡರುಗಳಿಗೆ ಮಂತ್ರಿಗಳು ಮಾಡಬೇಕು ಹಾಗೆ ಅಂತೇಳಿ ಆ ಮೂಲಕ ಈ ನಾಡಿನ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ಸಮುದಾಯದ ಮುಖಂಡರುಗಳಿಗೆ ಅವಕಾಶ ಕೊಡಬೇಕು. ನೆಕ್ಸ್ಟ್ ಕ್ಯಾಬಿನೆಟ್ನ ವಿಸ್ತೀರ್ಣ ಏನಿದೆ, ವಿಸ್ತರಣೆ ಅದರಲ್ಲಿ ಅವಕಾಶ ಮಾಡಿಕೊಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಡಿಕೆಶಿ ಸಚಿವ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಹೊಸಪೇಟೆಯಲ್ಲಿ ಮುಸ್ಲಿಂ ಮುಖಂಡರು ಆರೋಪ ಮಾಡಿದ್ದಾರೆ. ಇಡೀ ಮುಸ್ಲಿಂ ಸಮುದಾಯ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಗೆ ಪಾಠ ಕಲಿಸಿದ ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸುವುದಾಗಿ ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ ನಮ್ಮ ಹೈಕಮಾಂಡ್, ನಮ್ಮ ಪಕ್ಷದ ಮೇಲೆ ನಮಗೂ ಕೂಡ ವಿಶ್ವಾಸ ಇದೆ. ಯಾಕಂದರೆ ಅವರು ಖಂಡಿತ ಇದೆಲ್ಲ ಪರಿಗಣನೆ ಮಾಡಿ ನಮ್ಮ ಮನವಿಯನ್ನು ನಾವು ಕೊಟ್ಟಿದ್ದೀವಿ, ತಕ್ಷಣ ಅವರು ಸ್ಪಂದಿಸ್ತಾರಂತ ನಮಗೂ ವಿಶ್ವಾಸ ಇದೆ. ಸದ್ಯ ಡಿಕೆ ಸಂಪುಟದಲ್ಲಿ ಎದ್ದಿರೋ ಬಂಡಾಯದ ಕಾವು ಇನ್ನೂ ಕೂಡ ಸಂಪೂರ್ಣವಾಗಿ ಶಮನವಾಗಿಲ್ಲ. ಈ ಮಧ್ಯೆ ಎರಡನೇ ಹಂತದ ಖಾತೆ ಹಂಚಿಕೆ ಸಿಎಂ ಡಿಕೆಶಿಗೆ ಮತ್ತೊಂದು ಸವಾಲಾಗಿ ಪರಿಣಮಿಸಲಿದೆ. ಪೈಪೋಟಿಗೆ ಬಿದ್ದಿರೋ ನಾಯಕರ ಪೈಕಿ ಅದೃಷ್ಟ ಲಕ್ಷ್ಮಿ ಯಾರಿಗೆ ಒಲಿತಾಳೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.